Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಒಂದು ಮತ್ತು ಸಂಡೂರು ಭಾಗದಲ್ಲಿ ಇವತ್ತು ಯಾವುದೇ ಒಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಅದರಲ್ಲಿ ಕೂಡ ಯಾವುದೇ ಒಂದು ಜಾಗದಲ್ಲಿ ಅಪಘಾತ ಆಗಲಿ ಅಥವಾ ಯಾವುದೋ ಒಂದಿಷ್ಟು ಸಂಕಷ್ಟದಲ್ಲಿರಲಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮ, ಗುಡಿ, ದೇವಸ್ಥಾನ ಅಥವಾ ತೊಟ್ಲು ಕಾರ್ಯಕ್ರಮ ಇರಲಿ, ಬಹುಶಃ ಈ ವ್ಯಕ್ತಿ ಇರ್ತಾರೆ. ಇವತ್ತು ಈ ವ್ಯಕ್ತಿ ಹೆಸರು ಬಹುಶಃ ಎಲ್ಲ ಒಂದು ಗ್ರಾಮಗಳಲ್ಲಿ ಕೂಡ ಚಿರಪರಿಚಿತರು. ಪರಶುರಾಮ್ ಅವರು ನಾನು ಈಗ ಸದ್ಯ ಈ ಇವ್ರ ವಾರ್ಡಲ್ಲಿ ಒಂದು 10-12 ವರ್ಷದಿಂದ ನಾನು ಬಾಡಿಗೆದಾರನಾಗಿ ಇಲ್ಲೇ ಇದ್ದೇನೆ. ಅದಕ್ಕಿಂತ ಮುಂಚೆ ಅವರ ತಂದೆ ತಳವಾರ ನಾರಾಯಣಪ್ಪ ಅಂತ ಏನಿದಾರಲ್ಲ, ತುಂಬ ನಮ್ಮ ಸಂಡೂರಿಗೆ ಪರಿಚಯವಾದಂಥ ತುಂಬ ವ್ಯಕ್ತಿ. ನಮ್ಮ ತಂದೆಯವರಿಗೆ, ನಮ್ಮ ವಂಶದವರಿಗೆ ಎಲ್ಲರಿಗೂ ಅವರು ಪರಿಚಯದ ವ್ಯಕ್ತಿ. ಆಗಿಂದನೇ ನಮಗೆ ಇವರೆಲ್ಲ ತುಂಬ ಪರಿಚಯ. ಪರಶುರಾಮ ಅಂತ ಒಳ್ಳೆಯ ವ್ಯಕ್ತಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅವಾಗಿಂದ. ಅವರು ತುಂಬ ಒಳ್ಳೆಯ ವ್ಯಕ್ತಿ. ಇಲ್ಲೇನು ಕೆಲವೊಂದು ಈ APMC ಸ್ಕೂಲ್ ಒಳಗಡೆ ಕೆಲವೊಂದು ಕಾರ್ಯಕ್ರಮ ಕೆಲಸಗಳೇನು ಮಾಡಿದ್ದಾರೆ. ಈಗ ಕೆಲಸಗಳು ಅದು ಗೌರ್ಮೆಂಟ್ ಗ್ರಾಂಟ್ ಕೊಟ್ಟಿರ್ಬೋದು, ಆಮೇಲೆ ಒಂದು ಮೈನಿಂಗ್ ಗ್ರಾಂಟ್ಗಳು ಕೊಟ್ಟಿರ್ಬೋದು. ಗ್ರಾಂಟ್ ಕೊಟ್ರೇ ಕೆಲಸ ಆಗಲ್ಲ. ಒಬ್ಬ ವ್ಯಕ್ತಿ ಅದನ್ನು ನಿಂತು ಏನು ಮಾಡ್ತಾರಲ್ಲ ಅದು ಮುಖ್ಯ. ಗ್ರಾಂಟ್ ಯಾರಾದರೂ ಕೊಡ್ಬೋದು, ಅದಕ್ಕೆ ವ್ಯಕ್ತಿ ಬೇಕು, ಆಸಕ್ತಿ ತೋರಿಸಿ ಅಲ್ಲಿ ಕೆಲಸ ಮಾಡ್ತಾರೆ. ಅಪ್ಪು ಟಿವಿ ಅಂತ ಮಾಡ್ತೀರಾ, ಅಪ್ಪು ಟಿವಿಗೆ ಒಬ್ಬ ಒಳ್ಳೆ ವ್ಯಕ್ತಿ ಇದ್ರೇ ಅಪ್ಪು ಟಿವಿ ಏನಂತ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಪರಶುರಾಮ ಇಲ್ಲಿ ಕೆಲವೊಂದು ಕಾರ್ಯಕ್ರಮ ಅವರು ಓಣಿ ಒಳಗಡೆ ಆಗಿರ್ಬೋದು, ನಾನು ಕೇಳಿದಂಗೆ ತುಂಬ ಅವ್ರ ಕಷ್ಟಕ್ಕೆಲ್ಲ ಸ್ಪಂದಿಸ್ತಾರೆ. ಯಾವುದೇ ಟೈಮಲ್ಲಿ ಅವ್ರಿಗೊಂದು ನಾವೇ ಆಗಲಿ ಒಂದು ಕಾಲ್ ಮಾಡಿದ್ರೆ ಅದೇನು ಕಷ್ಟ ಇದೆ ಅವ್ರಿಗೆ ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ. ಬೇರೆ ಯಾವ ವಿಚಾರಗಳಿಗಾಗಲಿ, ಕಷ್ಟದ ವಿಚಾರಗಳು. ಹಂಗಾಗಿ ಅವರು ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ. ಪರಶುರಾಮ ಅವನಲ್ಲಿ ಸುಮಾರು 20 ವರ್ಷಗಳಿಂದ ಪರಿಚಯ. ನಾನು ಡಿಗ್ರಿ ಮಾಡ್ಬೇಕಾದ್ರೆ ಅವ ಜೂನಿಯರ್ ಆಗಿದ್ದ. ತದನಂತರ ಅಲ್ಲಿಂದ ಇಲ್ಲಿವರೆಗೆ ಅವನ ಸ್ನೇಹಿತನಾಗಿ ನನ್ನ ಜೊತೆನೇ ಇದ್ದಾನೆ. ಇದ್ದರೂ ಕೂಡ ಅವನ ಕಾರ್ಯವೈಖರಿಗಳನ್ನ ನಾನು ಕೂಡ ದಿನನಿತ್ಯ ನೋಡ್ತಾ ಇರ್ತೀನಿ. ರಾಜಕೀಯ ವಿಚಾರವಾಗಿರಲಿ, ಸಾಮಾಜಿಕ ಸೇವೆ ಆಗಿರಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರಲಿ, ಎಲ್ಲ ವಿಚಾರಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದ್ರ ಜೊತೆಗೇ ಇದೇ APMC ಗ್ರೌಂಡಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದವು. ಆ ಸಮಸ್ಯೆಗಳ ಎಲ್ಲವನ್ನು ಕ್ರೋಢೀಕರಿಸಿ ಅವನ್ನ ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನಗಳನ್ನು ಭಾಳಷ್ಟು ನಮ್ಮ ಆತ್ಮೀಯ ಗೆಳೆಯ ಪರಶುರಾಮ್ ಅವರು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರು ನಮ್ಮನ್ನು ಬಹಳಷ್ಟು ಆಪ್ತರಾಗಿ ಮತ್ತು ಸ್ನೇಹಿತನಾಗಿ, ಗೆಳೆಯನಾಗಿ, ಜೊತೆಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ವಿಹಾರಕ್ಕಂತ ಬಂದಾಗ ಕೆಲವು ವಿಚಾರಗಳನ್ನು ಚರ್ಚೆ ಮಾಡೋದ್ರ ಜೊತೆಗೇ ಹಂಚಿಕೊಳ್ಳುವ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇವತ್ತು ನಾನು ಬಂದಿರತಕ್ಕಂಥದ್ದು ಸಂಡೂರು ಪಟ್ಟಣದ APMC ಮಾರ್ಕೆಟ್ ಹತ್ರ ನಾನಿದ್ದೀನಿ. ಸ್ನೇಹಿತರೆ, ನಿಮಗೆ ರಿಯಾಲಿಟಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಬಂದಿರತಕ್ಕಂಥ ನೋಡಿ ಟಿ ಪರಶುರಾಮ್ ಅಂತೇಳಿ ಬಹುಶಃ ದೃಶ್ಯದಲ್ಲಿ ಕಾಣ್ಬೋದು. ಟಿ ಪರಶುರಾಮ್ ಅವರು ಅಖಿಲ ಭಾರತ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಅಧ್ಯಕ್ಷರು. ಹೌದು, ನಿಜ, ಇದಂತ ಖಂಡಿತಾನೆ. ಅವ ಬೇರೆ ಕಡೆಯಿಂದ ದುಡ್ಡು ಮಾಡುವಂಥ ಮನೋಭಾವನೆ ವ್ಯಕ್ತಿನೇ ಅಲ್ಲ ಅವ. ಹಾಗಾಗಿ ನಾವು ಅವನ್ನ ಇಷ್ಟಪಡೋದು ಏನು ಅಂತಂದರೆ, ಪರಶುರಾಮನ್ನ ಸಾಮಾಜಿಕದಲ್ಲಿ ಆಗಿರಲಿ ಎಲ್ಲ ವಿಚಾರಗಳನ್ನ ನಮ್ಮ ಹತ್ರ ಹಂಚ್ಕೊಳ್ಳೋದ್ರ ಜೊತೆಗೆ ನಾವು ಕೂಡ ಮಾಹಿತಿಯನ್ನು ಅವನಿಗೆ ಹಂಚ್ಕೊಳ್ತಾ ಇರ್ತೀವಿ. ಅದನ್ನು ಯಾವುದು ಸರಿ ಯಾವುದು ತಪ್ಪಂತ ನಾವು ಕೂಡ ವಿಷಯಗಳನ್ನು ಪ್ರಸ್ತಾಪನೆ ಮಾಡ್ತಾ ಇರ್ತೀವಿ. ನಾವೇನು ಕಾನೂನು ವಿಚಾರಗಳನ್ನು, ಕಾನೂನು ಸಂಬಂಧಪಟ್ಟ ಲೀಗಲಿ ಒಪಿನಿಯನನ್ನು ನಮ್ಮ ಕಡೆಯಿಂದನೂ ತೊಗೊಳ್ತಾನೆ. ಯಾವುದು ಸರಿ ಯಾವುದು ತಪ್ಪಂತ ಯೋಚನೆ ಮಾಡಿ ಮುಂದೆ ಕಾರ್ಯವನ್ನು. ಭಾಳಷ್ಟು ಜನ ಸ್ನೇಹಿತರಿದ್ದೀರಿ, ಭಾಳಷ್ಟು ಜನ ಗೊತ್ತಿದ್ದವ್ರು ಇದ್ದೀರಿ. ಯಾಕೆ ಈ ಪ್ರಚಾರಕ್ಕೆ ಹಿಂದಕ್ಕೆ ಆಗ್ತಾ ಇದ್ದೀರಾ ನೀವೆಲ್ಲ? ಬೇಕಾದಷ್ಟು ಪ್ರಚಾರ ಮಾಡ್ಬೋದು ಪರಶುರಾಮಿಗೆ ಅಂತ ಹೇಳ್ತಾರೆ. ಪ್ರಚಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು, ನಾವು ಮಾಡುವಂಥ ಕಾರ್ಯವೈಖರಿಗಳು ನಮಗೆ ನಮ್ಮ ಮನಸ್ಸಿಗೆ ಚೆನ್ನಾಗಾಯಿತು, ಚೆನ್ನಾಗಿ ಮಾಡ್ತಿದ್ದೀವಿ ಅನ್ನೋದು ಏನೋ ಇದೆಯಲ್ಲ, ಅದು ನಾವು ಪ್ರಚಾರ ಮಾಡೋದು, ಪಾಪ್ಲೆಂಟ್ಸ್ ಹಾಕ್ಕೊಳ್ಳೋದು, ಬ್ಯಾನರ್ಸ್ ಹಾಕೋದು, ಅದರಿಂದ ನಾವು ಶೈನ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ನಾವು ಮಾಡುವಂಥ ಕಾರ್ಯಗಳಲ್ಲಿ ನಮಗೆ ಸಮಾಧಾನ ಅನ್ನೋದು ಇರೋದಿತ್ತು ಅನ್ನೋದಾದರೆ ಅದು ನಮಗೆ ಸರಿ. ಪರಿಶ್ರಮ ಮಾಡೋದು ನಮಗೆ ಇಷ್ಟ ಅಂತ ಅನಿಸ್ತದೆ. 4ನೇ ವರ್ಷದ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಡಾಕ್ಟರ್ ಬಿರಾನ್ ಜಯಂತಿ ಅಂಗವಾಗಿ ನಮ್ಮ ಹೊನ್ನೂರು ಸ್ವಾಮಿಯವರು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಸತತವಾಗಿ 4 ವರ್ಷ
ನಾನು ಹೇಳೋದಕ್ಕಿಂತ ಮುಂಚೆಗೆ ಅದು ಸೊಂಡೂರಿಗೆ ಗೊತ್ತು. ಇದು ಅಪ್ಪು ಟಿ ವಿ ಬಂದು 4 ವರ್ಷ ಆಯಿತು. 4 ವರ್ಷ ಆದರೂ ಕೂಡ ಏನು ನಾವು ಫಸ್ಟು ಖಾಸಗಿ ಚಾನಲ್ ಅದು ಬಿಟ್ಟರೆ ಕೇಳೋದೇ ನಾವು ಅಪ್ಪು ಟಿ ವಿ ಕೇಳಿರೋದು. ಯಾಕಂದರೆ ಯೂಟ್ಯೂಬ್ ಚಾನಲ್ನ ತೆಗೆದಿದ್ದು ಫಸ್ಟ್ ಇವರೇ. ಅದಾದಮೇಲೆ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲೇ ಇದ್ನಪ್ಪ ಅಂತಂದರೆ ಎಡಿಟ್ ಮಾಡ್ಕೊಂಡು ಮಾಡಿದ್ದು ಇವ್ರು ಅನ್ನೋದಕ್ಕೆ ಒಂದು ಹೇಳೋದಕ್ಕೆ ಹೆಮ್ಮೆ. ಆಮೇಲೆ ಅಹಮಿಲ್ಲದೆ ನಡೀತಕ್ಕಂಥ ವ್ಯಕ್ತಿ ಅಂತ. ಈ ಕಾರ್ಯಕ್ರಮ ಇನ್ನೊಂದೇನೆಂದರೆ ಆ ದಿನ ಸಾಯಂಕಾಲ ಯಾರು ಜಾಸ್ತಿ ಅವರು ಗ್ರಾಮೀಣ ಭಾಗದಿಂದ ಹಿಡಿದು ಅತಿ ಹೆಚ್ಚಾಗಿ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿರ್ತಾರೆ, ಅವ್ರನ್ನ ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಏನು ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಅದು ಒಂದು ಹೆಮ್ಮೆ ವಿಷಯ. ಆಮೇಲೆ ಆ SUC ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗವಹಿಸ್ತೀನಿ. ತಪ್ಪದೆ ನೀವೆಲ್ಲರೂ ಸಂಡೂರು ಜನತೆ ಏನೈತೆ ಈ ವಿನೂತನ ಕಾರ್ಯಕ್ರಮ ಬಂದು ಭಾಗವಹಿಸ್ಬೇಕಂತ ತಮ್ಮಲ್ಲಿ ಇದು ಕಳಕಳಿಯ ಮನವಿ ಮಾಡ್ತಾ ಕೇಳಿಕೊಳ್ತಾ ಇದ್ದೀನಿ. 4ನೇ ವರ್ಷದ ಆ್ಯನಿವರ್ಸರಿಯನ್ನು ಜನನಾಯಕ ಅಪ್ಪು ಟಿ ವಿ ಇವರ ತಂಡದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಅಂಗವಾಗಿ ಸರ್ಕಾರಿ ಅಧಿಕಾರಿಗಳ ರಾಜ್ಯ ಪ್ರಶಸ್ತಿ ಪ್ರದಾನ ಮತ್ತು ಕಿಲಾಡಿ ದಂಪತಿಗಳ ಹಾಸ್ಯಸಂದೇಶ ಜಾನಪದ ಗಾಯನ ರಸಮಂಜರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮತ್ತು ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರಿತನ್ನಿ, ನಾವು ಕೂಡ ಭಾಗವಹಿಸ್ತೀವಿ. ಧನ್ಯವಾದಗಳು. ನಿಮ್ಮ ತುಂಬ ಕುಟುಂಬ ಆದರೂ ಕೂಡ ಎಜುಕೇಷನ್ ಪಡೆದ್ರಿ ಅಂದರೆ ಇವತ್ತು ಏನೋ ಒಂದಿಷ್ಟು ಕೆಲಸ ಮಾಡಬೇಕಂದ್ರೆ ಇವತ್ತು ದುಡ್ಡು ಯೋಚನೆ ಮಾಡಲ್ಲ, ಪರಿಶ್ರಮ ಅಂತ ಹೇಳ್ತಾರೆ. ಏನೋ ಒಂದಿಷ್ಟು ಎಲ್ಲ ತಿಪ್ಪಲಿ ಬಿದ್ದಲ್ಲಿ ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಏನು ಸರ್ ನಿಜವಾಗ್ಲೂ ಈ ಬಡತನ ಅಡ್ಡಿ ಬರುತ್ತೆ ಏನಾದರೂ ಒಂದು ವ್ಯಕ್ತಿಗಳಿಗೆ ಸಾಧನೆ ಮಾಡ್ಬೇಕಂತ? ಇಲ್ಲ, ಬಡತನ ಅಂತ ಬಂದಪ್ಪ ಅಂದರೆ ನನ್ನ ತಂದೆಗೆ ನಾವು 5 ಮಂದಿ ಗಂಡ್ಮಕ್ಳು, ಒಬ್ಬರು ಹೆಣ್ಮಗಳು. ನಮಗೆ ನೆನಪಿರಿಗಿನ ಮುಂಚೆಗೆ ನಮ್ಮ ಅಕ್ಕನ ಮದುವೆ ಆಯಿತು. ಅದಾದಮೇಲೆ ನಮ್ಮ ತಂದೆ ಕಷ್ಟದೆಲ್ಲ ನಾವು ನೋಡಿದ್ದೀವಿ. ನಮ್ಮ ತಂದೆ ಗ್ರಾಮ ಸಹಕಾರಿ 36 ವರ್ಷ ಸರ್ವಿಸ್ ಮಾಡಿದ್ದಾರೆ ತಾಲೂಕು ಆಫೀಸಲ್ಲಿ. 26ರಿಂದ 28 ತಹಸೀಲ್ದಾರ್ ನೋಡಿದ್ದಾರೆ. ಆ ತಹಸೀಲ್ದಾರ್ ನೋಡಿದಾರಲ್ಲ, ಈಗಿನ ನಮ್ದು ಏನು ತಾಲೂಕು ಆಫೀಸ್ ಕಟ್ಟಡ ಐತಲ್ಲ, ಆ ಕಟ್ಟಡನ ನಾವು ಒಂದು ಕಾಲಕ್ಕೆ ಓದೋದಕ್ಕೆ ಫೀಸ್ ಇಲ್ಲದಕ್ಕೆ ಒಂದು ಸೈಡ್ ನಮ್ಮ ತಮ್ಮ, ಒಂದು ಸೈಡ್ ನಾನು ಕಸ ಬಳಿದು ಅಲ್ಲಿ ನಮ್ಮ ಫೀಸನ್ನು ಕಟ್ಕೊಂಡಿದ್ದೀವಿ. ಅದಾದ ನಂತರ ನಾನು 9, 10ನೇ ಕ್ಲಾಸ್ ಬಂದಾದಮೇಲೆ ನಾನು ಶ್ರೀನಿವಾಸ್ ಟಾಕೀಸಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡಿದ್ದೀನಿ, ಜವಾನಾಗಿ ಕೆಲಸ ಮಾಡಿದ್ದೀನಿ, ಟಿಕೆಟ್ ಕೊಡೋ ಕೆಲಸ ಮಾಡಿದ್ದೀನಿ. ಅದಾದ ನಂತರ ನಂದು SLC ಮುಗೀತು. SLC ಮುಗಿದ್ಮಾಗ PUC ಬಂದ್ವಿ. PUC ಬಂದಾಗೂ ನಮ್ಗೆ ಬಡತನ ಅಡ್ಡಿ ಆಯಿತು. ನಮ್ಮ ತಂದೆ ಹೇಳಿದ್ರು, ನೋಡ್ರಪ್ಪ ನಿಮ್ಗೆ ಹೆಂಗಾಗುತ್ತೆ ಹಂಗೆ 5 ಮಂದಿ ಇದ್ದೀವಿ ಅಂದಿದ್ದಕ್ಕೆ ನಾವು PUCನೂ ಚಾಲೆಂಜ್ ಆಗಿ ತಗೊಂಡು PUCಯಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು. ಫೇಲ್ ಆದರೂ ನಾನು ಸತತವಾಗಿ ಪ್ರಯತ್ನಪಟ್ಟು ಟಾಕೀಸಲ್ಲಿ ಕೆಲಸ ಮಾಡ್ತಾ 2 ವರ್ಷ ನಾನು ಆವಾಗ ಪ್ರೈವೇಟ್ ಗಾಡಿಗಳು ಟ್ರಾವೆಲ್ಸ್ಗಳು ಶುರುವಾದವು. ಆ ಬರೋಕ್ಕೆ ನಾನು ಬಿದ್ದು 2 ವರ್ಷ ದುಡ್ಡಿಂದ ಇದಕ್ಕೆ ಹೋಗ್ಬಿಟ್ಟೆ. ಅದಾದಮೇಲೆ ಎಲ್ಲ ಒಂದು ಅನಿಸ್ತು, ಇದಿದ್ದರೆ ಲೈಫಲ್ಲ ಅಂತ ಮತ್ತೆ ಬಂದು ನಾನು ಡಿಗ್ರಿ ಕಟ್ಟಿದೆ. ಡಿಗ್ರಿ ಕಟ್ಟಾದಮೇಲೆ ಅಲ್ಲಿಂದ ಮತ್ತೆ ನನ್ನ ಇದು ಸ್ಟಾರ್ಟ್ ಆಯ್ತು, ಡಿಗ್ರಿ ಜೀವನ ಕೂಡ. ಬಡತನ ಆವಾಗ 2500 ರೂಪಾಯಿ ಕಟ್ಟೋಕೆ ಕಷ್ಟ, ಆದರೂ ನಾವು ಹೊಂಚ್ಕೊಂಡು ಸ್ಕಾಲರ್ಶಿಪ್ ಅದು ಇದು ಮಾಡ್ಕೊಂಡು ಡಿಗ್ರಿ ಮುಗಿಸಿದ್ದೀವಿ. ಕೆಲವೊಮ್ಮೆ SLC PUC ಎಲ್ಲ ನಾವು ಹಾಸ್ಟ್ಲಾಗೆಲ್ಲ ನಾವು ಹೋಗಿ ಇದ್ದೀವಿ, ನಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಅವ್ರ ಜೊತೆಗೆಲ್ಲ. ಯಾಕಂದರೆ ಬಡತನಂಗೆ ಇತ್ತು. ಇಲ್ಲಿ ರೇಷನ್ ಅಕ್ಕಿ ಇಲ್ಲಾಂದ್ರೆ ಇದ್ರಕ್ಕಿ ಊಟ, ಅಲ್ಲಾದ್ರೆ ಏನಾದ್ರು ಸಿಗುತ್ತೆ ಅಂತೇಳಿ ಆ ರೀತಿ ಜೀವನನೂ ಮಾಡಿದೆ. ಡಿಗ್ರಿ ಆದಮೇಲೆ ನಮ್ಮ ಲೈಫ್ಗಳು ಒಂದೊಂದೇ ಚೇಂಜ್ ಹಾಕಂತ ಹೋಯಿತು. ನಮಗೆ ಸ್ವಲ್ಪ ಎಲ್ಲದು ಪರಿಚಯ, ಆಮೇಲೆ ಜನಬಳಕೆ ಗೊತ್ತಾಯಿತು. ಆಮೇಲೆ ಇನ್ನೊಂದೇನೆಂದರೆ ಡಿಗ್ರಿಗೆ ನಾನು ಒಬ್ಬನೇ ಯೂನಿವರ್ಸಿಟಿ ಬ್ಲೂ ಇದ್ದೆ. ಯೂನಿವರ್ಸಿಟಿ ಬ್ಲೂ ಅಂದರೆ ಆಡ್ತಾನೆ ನಾನು ಯೂನಿವರ್ಸಿಟಿ ಬ್ಲೂ ಫುಟ್ಬಾಲ್ ಪ್ಲೇಯರ್. ಈಗೂ ನಾನು ಸಂಡೂರು ತಾಲೂಕಿಗೆ ನಾನು ಒಬ್ಬನೇ ಯೂನಿವರ್ಸಿಟಿ ಬ್ಲೂ ಇರೋದು. ಅದೊಂದು ನನ್ನ ರೆಕಾರ್ಡ್ ಇದೆ. ಅದು ನನ್ನ ಮಗ ಏನಾರು ಅಳಿಸ್ತಾನ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದ್ರೆ ವಾಲಿಬಾಲ್ ಇದೆ, ಬಾಸ್ಕೆಟ್ಬಾಲ್ ಇದೆ, ಆಮೇಲೆ ಬೇರೆ ಎಲ್ಲ ಖೋಖೋ ಎಲ್ಲ ಇದೆ. ಫುಟ್ಬಾಲಲ್ಲಿ ಮಾತ್ರ ನಾನು ಒಬ್ಬನೇ ಇರೋದು ಯೂನಿವರ್ಸಿಟಿ ಬ್ಲೂ. ಡಿಗ್ರಿ ಮುಗಿದಾದ್ಮೇಲೆ ನನ್ನ ರಾಜಕೀಯ ಗುರು ಸಂತೋಷ್ ಲಾಡ್ ಅವರು ನನ್ನ ರಾಜಕೀಯಕ್ಕೆ ಕರೆತಂದರು. ಅದೇ ವರ್ಷವೂ ಅವರು MLA ಆದರು. ನಾನು ಒಂದು ಕಂಪ್ನಿಯ ಮ್ಯಾನೇಜರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನನ್ನ ಈಗಿನ ಈ ಕಾರಣ ನನ್ನ ತುಕಾರಾಮ್ ಸರ್ ಅಂತ ರಾಜಕೀಯ ಗುರುಗಳು ನನ್ನ ರಾಜಕೀಯವಾಗಿ ಮುನ್ನಡೆಸ್ತಾ ಹೋಗ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಏನು ಸಹಾಯ ಐತೆ ನನಗೆ ಸಾಧ್ಯವಾದಷ್ಟು, ಎಷ್ಟು ಸಾಧ್ಯ ಐತೆ ಸಾರ್ವಜನಿಕರಾಗಿರ್ಬೋದು, ನನ್ನ 17ನೇ ವಾರ್ಡಿನ ಜನತೆಗಾಗಿರ್ಬೋದು. 18 ವಾರ್ಡು ಈಗಿಂದ 18 ವಾರ್ಡ್ ಇತ್ತು, ಈಗ 17 ವಾರ್ಡ್ ಆಗಿದೆ. ಆಮೇಲೆ ನಾನು SDMC ತಾಲೂಕು ಸದಸ್ಯನಿದ್ದೀನಿ. ಸಂಡೂರು ಏನು ನಮ್ಮ APMC ಇದೆ, ಅದು ಸುತ್ತ ಶಾಲೆ ಅಭಿವೃದ್ಧಿಗೆ ಏನು ಬೇಕಾಗುತ್ತೆ, ಮಕ್ಕಳಿಗೆ ನಾವು ಕಷ್ಟಪಟ್ಟಿದ್ದೀವಿ, ನಮ್ಮ ಕಷ್ಟನೂ ಆ ಮಕ್ಕಳು ಪಡಬಾರ್ದು ಅಂತೇಳಿ ನನ್ನ ಕಡೆಯಿಂದ ಆಗಿರ್ಬೋದು, ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು, ಏನು ಬರ್ತಕ್ಕಂಥ ಐತೆ ಆ ಕಾರ್ಯಕ್ರಮಕ್ಕೆ, ಆ ಶಾಲೆಗೆ ಬರ್ತಕ್ಕಂಥ ಇರೋದನ್ನ ಎಲ್ಲ ಪ್ರತಿಯೊಂದನ್ನು ನಾನು ಇಲ್ಲಿಗೆ ಥರ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಆಮೇಲೆ ಈ ನಡುವೆ ಈಗಾಗಲೇ ನಾನು ಒಂದು 60-70 ಲಕ್ಷದ್ದು SDMC ಕಾರ್ಯಕ್ರಮಗಳಿಗೆ ಏನು ಬೇಕು CSR ಕಡೆಯಿಂದ, ನಮ್ಮ ತುಕಾರಾಮ್ ಸರ್ ಕಡೆಯಿಂದ
ನಾನು ಶಾಲೆಗೆ ಹಾಕ್ಸಿದ್ದೀನಿ. ಬಾತ್ರೂಮ್ಸ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಮಾಡರ್ನ್ ಹಾಲ್ ಆಗಿರ್ಬೋದು, ಸ್ಟೇಜ್ ಆಗಿರ್ಬೋದು, 200 ಮೀಟರ್ ಟ್ರ್ಯಾಕ್ ಆಗಿರ್ಬೋದು, ಏನು ಕಾರ್ಯಕ್ರಮ ಮಾಡಿದ್ರು ನಮ್ಮ ತುಕಾರಾಮ್ ಸರ್ ಕಡೆಯಿಂದ ಹೇಳ್ಕೊಂಡು ನಾವು ಮಾಡಿಸ್ಕೊಂಡಿದ್ದೀವಿ. ಆಮೇಲೆ ನನ್ನ ವಾರ್ಡಿನ ಸಮಸ್ಯೆ ಏನಾರು ಇತ್ತಪ್ಪ ಅಂದ್ರೂ ಕೂಡ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸುತ್ತಾ ನನ್ನ ರಾಜಕೀಯ ಜೀವನ ಹಾಗೂ ನನ್ನ ಬಡತನದ್ದು ಏನಿದೆ ಅದನ್ನು ಮೆಟ್ಟಿ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ನಮ್ಮ ತಾಯಿ ನಮ್ಮನ್ನು ಭಾಳ ಕಷ್ಟಪಟ್ಟು ಜೀವನ ಮಾಡಿದ್ರೆ, ನಮ್ಮ ತಂದೆನೂ 30 ವರ್ಷ ಸರ್ವಿಸ್ ಮಾಡಿದ್ರು ಕೂಡ ಅವ್ರು ಏನು ಭೂಮಿ ಆಮೇಲೆ ದುಡ್ಡಾಗಲಿ ಏನು ಮಾಡಿಲ್ಲ. ಅವರು ಉಳಿಸ್ಕೊಟ್ಟಿರೋ ಭೂಮಿ ಸ್ವಲ್ಪ ಬಿಟ್ಟರೆ ಆಮೇಲೆ ಇರೋ ಭೂಮಿನೇ ದಾನ ಮಾಡಿದ್ದಾರೆ. ಹಂಗೆ ನೋಡಿದಪ್ಪ ಅಂತಂದರೆ ನಾವೇನು ವಾಲ್ಮೀಕಿ ಸಮಾಜದ ಈಗೇನು ನಮ್ಮ ಸಮುದಾಯ ಭವನ ಐತೆ, ನಮ್ಮ ಅಜ್ಜಿನೇ ಆಗಿನ ಕಾಲಕ್ಕೆ ದಾನ ಮಾಡಿದ್ದಾರೆ. ಅಂಥ ದಾನ ಮಾಡ್ಕೊಂಡು ಬಂದಿರೋರು ಏನು ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನಂದರೆ ಒಳ್ಳೆ ಪ್ರಜೆಯಾಗಿ ಬದುಕ್ರಪ್ಪ, ಹೆಸರಲ್ಲಿ ಇದು ಮಾಡ್ದಂಗೆ ನೀವು ಚೆನ್ನಾಗಿರ್ರಿ ಅಂತೇಳಿ ಹೇಳಿಕೊಟ್ಟು ನಮ್ಮನ್ನು ಬೆಳೆಸಿದ್ದಾರೆ. ಎಲ್ಲಿ ಕೂಡ ಒಂದಿಷ್ಟು ಸ್ನೇಹ ಬಳಗ ಒಂದಿಷ್ಟು ಜೈ ಅನ್ನೋದೇ ಇಲ್ಲ. ಯಾಕೆ ನಿಮಗೆ ಪ್ರಚಾರ ಇಷ್ಟ ಇಲ್ಲ ಅಂತ? ಈಗ ಪ್ರಚಾರ ಮಾಡ್ಕೋಬೇಕಂದ್ರೆ ಅವನು ಗೊತ್ತಿಲ್ಲದಿದ್ರೆ ಪ್ರಚಾರ ಮಾಡೋಕೆ. ಈಗ ಆಲ್ರೆಡಿ ನಾನು ಎಲ್ಲರಿಗೂ ಗೊತ್ತು ಏನು ಪರಿಶ್ರಮ ಅಂತ ಗೊತ್ತಾದ್ಮೇಲೆ ಪ್ರಚಾರ ಮಾಡಿ ಏನು ಅವಶ್ಯಕತೆ ಇಲ್ಲ. ಆಮೇಲೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಪ್ರಚಾರ ಇರಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಅದನ್ನೇ ಎಲ್ಲಾದರೂ ಏನಾದ್ರು ಕೆಲಸ ಮಾಡಿದ್ರೆ ಆಗುತ್ತಲ್ಲ. ಇವತ್ತು ನನ್ನ ನೆನಪಾಗ್ತಾರೆ ಅಂತಕ್ಕಂಥ ಭಾಳ ಜನ ಇದ್ದಾರೆ. ಹಂಗೆ ನೋಡಿದಪ್ಪ ಅಂದರೆ ನನ್ನ ಬಾಲ್ಯ ಜೀವನದಾಗ ಕುರುಬರು ಸತ್ಯಪ್ಪ ಅವರು ನನ್ನ ಬೆಂತಟ್ಟಿ ನೀನು ಓದು ಅಂತೇಳಿ ನಾನು ಹೈಸ್ಕೂಲ್ ಮಟ್ಟಕ್ಕೆ PUC ಮಟ್ಟಕ್ಕೆ ಬಂದರೆ ಸೀನಿಯರ್ ಟಾಕೀಸ್ನವರು. ಅದಾದಮೇಲೆ ನನ್ನ ಈಗೇನು ನನ್ನ ರೋಷನ್ ಜಮೀರ್ ಅವರು ಇದ್ದಾರೆ, KBN ಮಾಲೀಕರಿದ್ದಾರಲ್ಲ ಅವರು. ಅದಾದಮೇಲೆ ನನ್ನ ರಾಜಕೀಯ ಗುರುಗಳು ತುಕಾರಾಮ್ ಸರ್, ಇಲ್ಲ ನೀನು ಮಾಡ್ತೀಯ ಮಾಡು, ಅದೇನು ಸಾಧ್ಯತೆ ನಾನು ಹಿಂದಿರ್ತೀನಿ ಅಂತೇಳಿ ನನ್ನ ಬೆಂತಟ್ಟಿ. ಅದೆಲ್ಲದಕ್ಕಿಂತ ಮೇಲಾಗಿ ನನ್ನ ಅರ್ಧಾಂಗಿ, ನನ್ನ ಧರ್ಮಪತ್ನಿ ಏನಿದ್ದಾರೆ ಅವರು ಪ್ರತಿಯೊಂದು ನನ್ನ ಯಶಸ್ವಿಗೆ ಕಾರಣ. ಯಾಕಂದ್ರೆ ನನ್ನ ಜೀವನ ಚೇಂಜ್ ಆಗೋದಕ್ಕೆ ಕಾರಣ ನನ್ನ ಧರ್ಮಪತ್ನಿ ಅಂದರೆ ತಪ್ಪಾಗಲಾರ್ದು. ಅವ್ರ ಸಂಸ್ಕೃತಿ ಬೇರೆ, ಇಲ್ಲಿ ಬಂದಿರೋ ಸಂಸ್ಕೃತಿ ಬೇರೆ. ಅವ್ರು ಬಂದು ಮೈಸೂರು ಭಾಗದವರು ಈ ಕಡೆ ಬಂದು ಜೀವನವನ್ನು ಕಟ್ಕೊಳ್ಳೋದು ಭಾಳ ಕಷ್ಟ. ಅಂತ ಆಗಿನ ಕಾಲಕ್ಕೆ ಹೆಚ್ಚಾರಾಗಿ 1 ಲಕ್ಷ ಸಂಬಳ ತಗೊಳ್ತಿಂತ ಕೆಲಸ ಬಿಟ್ಟು ನನ್ನ ಹತ್ರ ಬಂದು ಇಲ್ಲಿ ಕೆಲಸ ಈ ಊರಿಗೆ ಅಡ್ಜಸ್ಟ್ ಆಗಿ ಇದಾರಲ್ಲ ಅವರು, ನಾನು ಏನಿದ್ರು ಹಿಂದೆ ಅದ್ರ ಹಿಂದೆ. ಜೋಗಿಲಿಂಗೇಶ್ವರ ದೇವಸ್ಥಾನ 17ನೇ ವಾರ್ಡು, ಜೋಗಿಲಿಂಗೇಶ್ವರ ರಾಜರಾಜೇಶ್ವರಿ ಬನ್ನಿ ಮಹಾಕಾಳಿ ದೇವಸ್ಥಾನ. ಸಹಾಯ ಕೊಡ್ತಕ್ಕಂಥವ್ರು ಭಾಳ ಮಂದಿ ಇದ್ದಾರೆ. ಅವ್ರ ಸಹಾಯ ಹಸ್ತದಲ್ಲ ಭಾಳ ಚೆನ್ನಾಗಿದ್ದಾರೆ ಅವರು. ಅವ್ರು ಮಾಡ್ತಕ್ಕಂಥ ಕೆಲಸ ಇನ್ನೂ ಸಹಾಯ ಕೊಡಬೇಕು, ಇನ್ನೂ ಸಹಾಯ ಮಾಡ್ಬೇಕಂತ ಜನ ಭಕ್ತಾದಿಗಳು ಅಷ್ಟು ಜನ ಚೆನ್ನಾಗಿದ್ದಾರೆ ಅವ್ರಿಗೆ. ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಅವ್ರು ಇದಕ್ಕೆ ಉಪಯೋಗಿಸುತ್ತೆ, ಬೇರೆ ಯಾವುದಕ್ಕೆ ಉಪಯೋಗಿಸಿಲ್ಲ. ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಇವತ್ತು ಪರಶುರಾಮ್ ಅವರು ಹಾಗೆ ಅವರ ಧರ್ಮಪತ್ನಿಯವರು ಕೂಡ ಭಾಳಷ್ಟು ಇಲ್ಲಿ ಒತ್ತು ಕೊಟ್ಟು ಭಾಳಷ್ಟು ಆಸಕ್ತಿ ವಹಿಸಿ ಇಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಅಷ್ಟು ಸಾತ್ವಿಕರು, ದೈವ ಭಕ್ತಿಯಲ್ಲಿ ಭಾಳ ಮುಳುಗಿ ಹೋಗ್ತಾರೆ. ಅದ್ರಾಗ ಅವರು ಪರಶುರಾಮರ ಧರ್ಮಪತ್ನಿ ಅಂತೂ ದೈವ ಬಲ ಜಾಸ್ತಿ ಇರ್ತಕ್ಕಂಥವ್ರು. ಆಮೇಲೆ ಬಡವರಿಗೂ ಸಮಾಜ ಸೇವೆಯನ್ನು ನಾನು ಕಂಡಂಗೆ ಸಾಕಷ್ಟು ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಈ ದೇವಿನೇ ಅವ್ರ ಮೂಲಕ, ಅಂದರೆ ದೇವಿ ಸಾಕ್ಷಾತ್ ದೇವಿನೇ ಬರ್ತಾಳಂತ ನಾವು ಹೇಳಲಿಕ್ಕಾಗಲ್ಲ. ದೇವಿ ಯಾವ ಮೂಲಕನಾದರೂ ಬರ್ಬೋದು. ಹಾಗಾಗಿ ನಾವು ಅವಳಿಗೆ ನಮ್ಮ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದರೆ ಯಾವ ಮೂಲಕನಾದರೂ ನಮಗೆ ಸಹಾಯ ಮಾಡ್ತಾಳೆ ಅಂತಕ್ಕಂಥ ಮಾತು ನಮಗೆ ನಿಜ. ಹಾಗಾಗಿ ಅವರ ಮೂಲಕ ಈ ದೇವಿ ಕೆಲವೊಂದು ವಿಶೇಷವಾದ ಪೂಜೆಗಳನ್ನಾಗಲಿ, ಧನ ಸಹಾಯವನ್ನಾಗಲಿ, ಮಕ್ಕಳಿಗೆ
ಬಡ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಾಗಲಿ ಸಮಾಜ ಸೇವೆಯನ್ನಾಗಲಿ ಭಾಳ ಯಥೇಚ್ಛವಾಗಿ ಮಾಡ್ತಾರೆ. ನಾನು ನೋಡ್ದಂಗೆ ಇಲ್ಲಿ ಬಂದು ಇಷ್ಟು ದಿನಗಳ ಕಾಲ 1 ವರ್ಷಗಳ ಕಾಲ ನೋಡಿದ್ದೀನಿ. ಯಥೇಚ್ಛವಾಗಿ ಸಹಾಯ ಮಾಡ್ತಕ್ಕಂಥದ್ದು, ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಭಾಳಷ್ಟು ಅವರ ಇಬ್ಬರಲ್ಲಿ ಕಂಡು ಬಂದಿದೆ. ನಿಮ್ಮ ಯಜಮಾನ್ರು ಹೇಳಿದ್ರು ನಿನ್ನೆ ಒಂದು ಸಂದರ್ಶನದಲ್ಲಿ, ಶ್ರೀಮತಿ ಅವರಿಲ್ಲ ಅಂದರೆ ನಾನು ಇಷ್ಟು ಮಟ್ಟಿಗೆ ಸಾಧ್ಯನೇ ಇದ್ದಿಲ್ಲ ಹೆಸರು ಮಾಡಲಿಕ್ಕೆ ಅಂತ. ಏನು ತಮ್ಮ ಒಂದು ಆಸಕ್ತಿಗೆ ಬಂದಿದ್ದಂತ? ನೋಡಿ, ಇದು ಕೆಲವ್ರಿಗೆ ಅಂತಾರೆ ಕಾರಣ ಜನ್ಮ ಅಂತ. ಎಲ್ರಿಗೂ ಈ ಥರ ಬುದ್ಧಿ ಇರಲ್ಲ, ಮತ್ತು ಎಲ್ರಿಗೂ ಈ ಥರ ಕೆಲಸಗಳು ಮಾಡೋಕ್ಕಾಗಲ್ಲ. ಅದು ಅವ್ರದ್ದು ಪೂರ್ವಜನ್ಮದ ಸುಕೃತದಿಂದ ಬಂದಿರುತ್ತೆ ಈ ಥರ ಎಲ್ಲ. ಎಲ್ರಿಗೂ ಆ ಥರ ನಡ್ಕೊಳ್ಳೋಕ್ಕೂ ಆಗಲ್ಲ. ಆಮೇಲೆ ಈ ಥರ ಇರೋದೆಲ್ಲ ನಾನು ತುಂಬ ಲಕ್ಕಿ ಅನ್ಕೊತೀನಿ. ನನ್ನ ಹಸ್ಬೆಂಡ್ ಈ ಥರ, ಕೆಲವರೆಲ್ಲ ಅವ್ರ ಸಂಸಾರಕ್ಕೆ ಮೀಸಲಾಗ್ಬಿಡ್ತಾರೆ. ಈಗ ನನ್ನ ಹಸ್ಬೆಂಡ್ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ, ಅವ್ರದ್ದು ಆಶೀರ್ವಾದ ದೊರೆಯುತ್ತೆ. ಅದೇ ನಮಗೆ ದೊಡ್ಡದು ಅನ್ಕೊತೀವಿ. ಈಗ 17ನೇ ವಾರ್ಡ್ನಲ್ಲಿ ಭಾಳ ಗಲೀಜು ಒಂದು ಹಂದಿಗಳು ಅವಳೆ ಭಾಳ ಇತ್ತು. ಅದು ಮನಗಟ್ಟು ನಾಳೆ ಬೇರೆಯವ್ರು ನಮ್ಮ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಕೆಲವೊಂದು ಪಾರ್ಕ್ಗಳು, ಆಮೇಲೆ ನಮ್ಮ ಮುನ್ಸಿಪಾಲ್ಟಿಯವರ ಸಹಾಯದಿಂದ ಭಾಳ ಗಲೀಜಿತ್ತು. ಅದನ್ನೆಲ್ಲ ತೆಗೆದು ಅದಕ್ಕೆ ಮಣ್ಣು, ಟ್ಯಾಕ್ಟ್ರಿಯಿಂದ ಮಣ್ಣು ಓಡಿಸಿರೋದಾಗಲಿ ಪ್ರತಿಯೊಂದು ವರ್ಕ್ ಮಾಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಜನ ಚೆನ್ನಾಗಿರಲಿ, ಒಳ್ಳೆ ಗಾಳಿ ಎಲ್ಲ ಇದು ತಗೊಂಡು. ಅದೇ ರೀತಿ ನಮ್ಮ ಮುಂದಿನ ಪಾರ್ಕ್ ಆಗಿರ್ಬೋದು, ನೀರಿನ ಭಾಳ ಸಮಸ್ಯೆ ಇರ್ತಾರೆ. ಹಗಲೆಲ್ಲ ಬಂದು 2-3 ಸತಿ ನಾನು ಕೇಳಿದೆ, ಮುನ್ಸಿಪಾಲ್ಟಿಯಿಂದ ಫಂಡ್ ಇಲ್ಲ ಅಂದರು. ಸರಿ ಆಯ್ತು ಬಿಡು ಅಂತೇಳಿ ನಾವೇ ಸ್ವಲ್ಪ ಸಹವಾಸದಿಂದನೇ ಎಲ್ಲ ಮಣ್ಣು ಓಡಿಸಿದ್ವಿ. ಮಣ್ಣು ಓಡಿಸಿ ನಾವು ರೆಡಿ ಮಾಡಿದ್ದಕ್ಕಾಗಿ ಅದು ಪಾರ್ಕು ಸೊಳ್ಳೆ ಇಲ್ದಂಗೆ ಆಯಿತು. ಇಲ್ಲಾಂದ್ರೆ ಭಾಳ ಸಮಸ್ಯೆ ಇತ್ತು. ಅದಾಗಿರ್ಬೋದು, APMC ಏನಾಗಲಿ ಸಹ ನಾವು ತುಕಾರಾಮ್ ಸರ್ಗೆ ಹೇಳಿ ಇಲ್ಲಿಂದ ನಾವು APMCಯಿಂದ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗ್ತಾಯಿತ್ತು. ಅದು ಆ ಕಡೆ ಈ ಕಡೆ ಏನು ಗ್ರಿಲ್ಲಿಂಗ್ ಆಗಿದೆ, ಇದೆಲ್ಲ ಆಗಿದೆಲ್ಲ. ತುಕಾರಾಮ್ ಸರ್ಗೆ ನಾನು ಭಾಳ ಪೀಡಿಸ್ಬಿಟ್ಟು ಇದು ಮಾಡಿಸಿದೆ. ಸರ್ ನಮ್ಗೆ ಬೇಕೇ ಬೇಕಾದದಕ್ಕಾಗಿ ಅವರು ನನಗೆ ಅನುದಾನ ಹಾಕ್ಬಿಟ್ಟು ಮಾಡಿಕೊಟ್ರು. ಅದು ಈ ನಾವು APMCಯಿಂದ ವಿಜಯಬಾರದಿಂದ ಎಲ್ಲ ಕುಡುಕರು ಏನಾಗ್ತಾಯಿತ್ತು, ಎಲ್ಲ APMC ಬರೋರು. ಕುಡಿದಾದ್ಮೇಲೆ ಅದು ರಾಜಕಾಲುವೆಗೆ ಬೀಳೋರು. ಅದಕ್ಕೂ ರ್ಯಾಲಿನ ಹಿಡ್ಕೊಂಡು ಸಾರಿಗೆ ಹೇಳ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಮಾಡಿಸಿ ಇದು ಮಾಡಿದ್ವಿ. ಅಲ್ಲಿಂದ ಅಪ್ ಟು ವೆಂಕಟೇಶ್ವರ ಗುಡಿ ತನಕನೂ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಏನೇ ಆಗಿರ್ಬೋದು, APMC ಸ್ಕೂಲ್ ಸುತ್ತಮುತ್ತ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಕೊಡುಗೆ ಕಂಪಲ್ಸರಿ. ಲೈಟ್ ಇದ್ದಿರೋದು ಅದು ಇದು ಮರ ಇತ್ತು, ಅದು ವಿಗ್ರಹ ಇತ್ತು, ಚಿಕ್ಕ ದೇವಸ್ಥಾನ ಇತ್ತು, 1 by 1 ಆ ಥರ ಅಷ್ಟೇ. ಬಟ್ ಒಂದು ಬೆಂಕಿ ಅವಘಡಾಗಿ ಆಮೇಲೆ ನಮ್ಮ ಗುರುಗಳಿಗೆ ತೋರಿಸಿದಾಗ ಅಲ್ಲಿ ದೇವಿ ಸಾನ್ನಿಧ್ಯ ಇಲ್ಲ ಅಂತಾಯಿತು. ಹಾಗೆ ಮೂರ್ತಿ ಕೂಡ ಭಿನ್ನ ಆಗಿದೆ ಅಂತ ಆ ಶಿಲ್ಪಿಗಳಿಂದ ಗೊತ್ತಾಯಿತು. ಆವಾಗ ಏನು ಮಾಡೋದು ಅಂತ ನಮಗೂ ದೈವಶಕ್ತಿ ಬೇರೆ, ಅದು ಹೇಗೆ ರಿಮೂವ್ ಮಾಡೋದು ಅದೆಲ್ಲ ಅಂದಾಗ ನಮ್ಮ ವೀರೇಶರ್ಮ ಗುರುಗಳು ನಮಗೆ ಅವರು ಮಾರ್ಗದರ್ಶನದಿಂದ ಇದೆಲ್ಲ ಸಾಧ್ಯ ಆಯಿತು ಅಂತ ಹೇಳಬೇಕು. ಹಾಗೆ ಅಮ್ಮನ ಸಂಕಲ್ಪ ಅನ್ಕೊತೀನಿ. ಅಮ್ಮ ನಮಗೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಅದು ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಆಮೇಲೆ ಇದು ನಾವು ದೇವಸ್ಥಾನ ಮಾಡಬೇಕು ಅನ್ನೋದಕ್ಕಿಂತ ಮೇಲ್ಚಾವಣಿ ಹಾಕಿ ಹಂದಿ ನಾಯಿಗಳು ಬರದೇ ಇರೋ ಥರ ಮಾಡೋಣ ಅಂತ ಮೊದಲು ಪ್ಲ್ಯಾನ್ ಇತ್ತು. ಅದು ಅಮ್ಮನ ಸಂಕಲ್ಪ ಇರೋದ್ರಿಂದ ಈಗ ಒಂದು ದೇವಸ್ಥಾನನೇ ಆಗೋಯ್ತು ಅದು. ಈಗ ಪರಶುರಾಮ್ ಅವರು ಅಥವಾ ತಾವು ಕೂಡ ಒಂದಿಷ್ಟು ಸಮಾಜ ಸೇವೆಯಲ್ಲಿ ಏನೋ ಒಂದಿಷ್ಟು ಜನರ ಬಾಯಲ್ಲಿ ಇರಬೇಕಾದ್ರೆ ನಿಜವಾಗ್ಲೂ ಹೀರೋ ಅವರ ನೀವ ಅಂತ? ನನ್ನ ಹಸ್ಬೆಂಡೇ ಹೀರೋ. ಯಾಕಂದರೆ ಈ ನೋಡ್ರಿ, ಇಲ್ಲಿ ನಮ್ಮ ಏರಿಯಾದಲ್ಲಿ ಕೆಲಸನೂ ಅಷ್ಟೇ, ಅಧಿಕಾರದಲ್ಲಿ ಯಾರೇ ಇರಲಿ ಕೆಲಸ ಮಾಡೋದು ಮಾತ್ರ ಪರಶುರಾಮ್ ಅವರೇ ಬರ್ತಾರೆ. ಚರಂಡಿ ವ್ಯವಸ್ಥೆ, ನೀರಿಂದು, ರೋಡಿಂದು. ಕೆಲವರು ಹೆಣ್ಮಕ್ಳು ತುಂಬ ಪರ್ಸ್ನಲ್ ಎಲ್ಲ ಹೇಳ್ಕೊತಾರೆ. ಯಾಕಂದರೆ ಅವ್ರ ವ್ಯಕ್ತಿತ್ವ ಅಂಥದ್ದು. ಯಾವ ಹೆಣ್ಮಕ್ಳು ತಮ್ಮ ವೈಯಕ್ತಿಕ ವಿಷಯಗಳ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡೋದು. ಅವಾಗೆಲ್ಲ ನಂಗೆ ತುಂಬ ಹೆಮ್ಮೆ ಆಗುತ್ತೆ ನನ್ನ ಹಸ್ಬೆಂಡ್ ವ್ಯಕ್ತಿತ್ವಕ್ಕೆ. ನನ್ನ ಹಸ್ಬೆಂಡ್ ಅಂತ ಹೇಳ್ತಾ ಇಲ್ಲ, ಒಂದು ವ್ಯಕ್ತಿಯಾಗಿ ಕೂಡ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಬಗ್ಗೆ. ದೇವಸ್ಥಾನದ ಅಭಿವೃದ್ಧಿ ಬೇಕಾಗಿದೆ. ದೇವಸ್ಥಾನ ಅಭಿವೃದ್ಧಿ ಸಲುವಾಗಿ ನಾನು ಈ ರೀತಿ ಸಹಾಯ ಕೇಳ್ತೀನಿ. ನನಗೆ ಅವಶ್ಯಕತೆ ಏನಿಲ್ಲ, ನಮ್ಮ ದೇವಸ್ಥಾನಕ್ಕೆ ಅಭಿವೃದ್ಧಿ ಬೇಕಂದಿದ್ದಕ್ಕೆ ಅವರು ಸರಿ ಆಯ್ತು ಏನು ಮಾಡ್ಬೋದು. ನಾನು ಇದು ಜಸ್ಟ್ ಒಂದು ಈಶ್ವರ ದೇವಸ್ಥಾನ ಒಂದು 10 ಅಡಿ ನಡೆಯೋದಕ್ಕಷ್ಟೇ ಮಾಡಿಕೊಡು ಅಂತ ಕೇಳಿದ್ವಿ. ಅವರಿಲ್ಲ, ಇನ್ನು ಸಾಧ್ಯ ಆದಷ್ಟು ಜಾಸ್ತಿನೇ ಮಾಡ್ತೀನಿ ಅಂತೇಳಿ 20 ವರ್ಷ ಕಾಣಲಾರ್ದು ಪೇಂಟ್ನ ಒಂದು ಕಂಪ್ನಿಗೆ ಹೇಳಿ, ಆ ಕಂಪ್ನಿ ಕಡೆಯಿಂದ ಅವರೇ ಬಂದು ಖುದ್ದು ಪ್ರತಿಯೊಂದು ಕೆಲಸನೂ ಅವರೇ ಮಾಡಿದ್ದಾರೆ. ಯಾರು ಏನು ಕಾಂಟ್ರಾಕ್ಟ್ ಇರಲ್ಲ, ಏನಿರಲ್ಲ, ಕಂಪ್ನಿನೇ CSR ಫಂಡಿಂದ ಮಾಡಿ ಕಾರ್ಯಕ್ರಮ ಮಾಡಿಕೊಟ್ರು. 20 ವರ್ಷದಿಂದ ನಮ್ಮ ತಂದೆ ಆಸೆ ಏನಿತ್ತು, ಪೇಂಟ್ ಮಾಡ್ಬೇಕಾದ್ರೆ ಸುಣ್ಣ ಇದ್ದಿದ್ದನ್ನ ಬಣ್ಣ ಆಗ್ಬೇಕಂತಿದ್ರು, ಬಣ್ಣನ ಆಯಿತು, ಗೋಪುರ ಬಣ್ಣ ಆಯಿತು.
ಅದ್ರ ಪಕ್ಕಕ್ಕೆ ರಾಜೇಶ್ವರ ದೇವಸ್ಥಾನಕ್ಕೂ ಬಣ್ಣ ಮಾಡಿದರು. ಅದಾದಮೇಲೆ ಬನ್ನಿ ಮಲ್ಕಳಿಗೆ ಒಂಥರ ಭಾಳ ಇದಿತ್ತು. 4 ಪಿಲ್ಲರ್ ಹಾಕೋಕ್ಕೆ ಹೇಳಿದೆ. 4 ಪಿಲ್ಲರ್ ಹಾಕ್ತಾ ನಾನಂದೆ, ಸರ್ ಬರೀ ಪಿಲ್ಲರ್ ಹಾಕಿದ್ರೆ ಹೆಂಗೆ, ಅದಕ್ಕೆ ಶೆಟ್ರ್ ಮಾಡಿಕೊಡಿ ಏನಾರು ಅನ್ನೋದಕ್ಕೆ ಅವ್ರು ಆಯಿತು ನನ್ನ ಕೈಲಿಂದ ಏನು ಸಾಧ್ಯತೆ ಅಂತೇಳಿ ಅವರಷ್ಟು ಮಾಡಿಕೊಟ್ರು. ಅದು ಮಾಡಿದ್ಮೇಲೆ ಉಳಿದಿದ್ದು ನಾನು ಯಾವುದೋ ಸ್ವಇಚ್ಛೆಯಿಂದ ಬೇರೆ ರೀತಿಯಿಂದ ನಾನು ಸಹಾಯ ಮಾಡಿ ಅದನ್ನು ಅಭಿವೃದ್ಧಿ ಮಾಡ್ಕೊಂಡೆ. ಅದು ಒಂದು ಸಣ್ಣ ಮರ ಹೋಗಿ ಎಮ್ಮರವಾಗಿ ದೇವಸ್ಥಾನ ಆಗಿದೆ. ಬನ್ನಿ ಮಲ್ಕಳಿ ದೇವಸ್ಥಾನ ಆಗಿ ಆ ದೇವಸ್ಥಾನದ ಮೂರ್ತಿ ಯಾವ ರೀತಿ ಅಂದರೆ ನಮ್ಮ ತಾಯಿ ಚಾಮುಂಡಿ ಏನು ಮೈಸೂರು ನಾಡದೇವತೆ ಇದೆ ಅದೇ ರೀತಿ ಹೋಲುವಂಥ ಮೂರ್ತಿಯನ್ನು ನಾವು ತರಿಸಿ ಮಾಡಿಸಿದ್ದೀವಿ. ಯಾಕೆ ಪರಶುರಾಮ್ ಅವರು ಮನಸ್ಸು ಮಾಡಿದ್ರೆ, ಬಹುಶಃ ಅವರ ಶ್ರೀಮತಿಯವರು ಮನಸ್ಸು ಮಾಡಿದ್ರೆ ಅಟ್ಲೀಸ್ಟು ವರ್ಷಕ್ಕೆ ಒಂದು ವಿಶೇಷ ಆಚರಣೆಯಲ್ಲಿ ಒಂದು 2 ಮದುವೆ ಮಾಡಲಿ ಬಡವ್ರದ್ದು ಅಂತಕ್ಕಂಥದ್ದು ಕೂಡ ಪ್ರಯತ್ನ ಇದ್ದರೆ ಖಂಡಿತ ಆಗತ್ತೆ ಅಂತಕ್ಕಂಥ. ಖಂಡಿತ ಮಾಡೋಣ, ಅದರದ್ದೇನಿಲ್ಲ. ನಮಗೂ ಅದು ಇತ್ತು ತುಂಬ ದಿನದಿಂದ. ಮಾಡೋಣ, ಕೈಲಾಗದಿರೋ ಬಡವರಿಗೆ ನಮ್ಮ ದೇವಸ್ಥಾನದ ವತಿಯಿಂದಾನೆ, ನಮ್ಮ ದೇವಸ್ಥಾನದ ಆವರಣದಲ್ಲೇ ಮಾಡಿಕೊಡೋಣ. ಈ ಭಾಗಕ್ಕೆ ಒಂದು ಮಾದರಿಯಾಗಿ ಒಂದು ಕಲೆ ಮಂಟಪ ಮಾಡಿದರೆ ಕಡಿಮೆ ವೆಚ್ಚದಲ್ಲಿ ಮದುವೆ ಮಂಟಪಗಳು ಸಿಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಈಗ ಇಷ್ಟು ದಿನ ಏನಿದ್ದಿಲ್ಲ, ಒಂದು ಸಣ್ಣ ಪುಟ್ಟ ಪ್ರೋಗ್ರಾಮ್ ಮಾಡೋದಕ್ಕೆ ಆಲ್ರೆಡಿ ಅನುಕೂಲ ಆಗಿದೆ. ಯಾವುದೋ ಮದುವೆನೋ ರಿಸೆಪ್ಷನ್ನು ಏನಾದರೂ ಅವರು ಮನೆ ನಾಮಕರಣನೋ ಆ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನ ಸದಾ ಸಿದ್ಧವಾಗಿದೆ. ಯಾಕಂದರೆ ಇಲ್ಲೇನು ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಇರಲ್ಲ, ಏನಿರಲ್ಲ. ಅವ್ರು ಬಂದು ಅವ್ರು ಮಾಡ್ಕೊಂಡು ಕ್ಲೀನಾಗಿ ಹೋದ್ರೆ ಸಾಕು, ಆ ವ್ಯವಸ್ಥೆ ಆಗೈತೆ. ನನ್ನ ಕನಸಿದೆ ಕಲ್ಯಾಣ ಮಂಟಪ ಮಾಡಿ ಒಂದು ಸಮುದಾಯ ವ್ಯವಹಾರ ಮಾಡ್ಕೊಂಡು ನಮಗೆ ನಮ್ಮ ಏರಿಯಾದವ್ರಿಗೆ ನಮ್ಮ ಸುತ್ತಮುತ್ತ ಏನು ಈಗ ಒಂದು ಕಲ್ಮಂಟಪ ಮಾಡ್ಬೇಕಂದ್ರೆ 10,000 to 25,000 ರೂಪಾಯಿ ತನಕ ಹೊರಗಡೆ ಇದೆ. ಅಷ್ಟಲ್ಲದೆ ಅದಕ್ಕಿಂತ ಭಾಳ ಕಡಿಮೆ 1,000-2,000 ರೂಪಾಯಿದಲ್ಲಿ ಆಗುವಂಥ ಒಂದು ಕಲ್ಯಾಣ ಮಂಟಪ ನಿರ್ಮಿಸಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸುತ್ತಮುತ್ತಿದ್ದವರಿಗೆ ಎಲ್ಲ ಹೋಗೋ ಬದಲು ಇಲ್ಲಿ ಬರುತ್ತೆ, ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ನಂದು ಭಾಳ ಕನಸಿದೆ. ಅದು ಈಡೇರೋದು ಭಾಳ ದಿನ ಏನಿಲ್ಲ. ನಮ್ಮ ಶಾಸಕರು ನಮ್ಮ ಸಂಸದರು ಮನವೊಲಿಸಿ ನಾನು ಆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಆಗ್ಬೋದು ಅಂತ ನನ್ನ ಕನಸು ಅನ್ಕೊಂಡಿದ್ದೀನಿ. ಪರಿವರ್ತನ ಅಂತೇಳಿ NGO ನಡೀತಾ ಇದೆ. ನಾನು ಡಿಗ್ರಿ ಕಾಲೇಜಿನ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಮಾಡ್ತಾಯಿದ್ದೀವಿ. ಆ NGO ಕೊಟ್ಟೂರು, ಜಗಳೂರು ಸುತ್ತಮುತ್ತ ಏನು ಬಡ ಮಕ್ಕಳಿದ್ರೆ ಅವ್ರಿಗೆ ಕಂಪ್ಯೂಟರ್ ವರ್ಕ್ ನಡೀತಾ ಇದೆ. ಅದು ನನ್ನ ಸ್ನೇಹಿತರು, ಡಿಗ್ರಿ ಸ್ನೇಹಿತರೆಲ್ಲ ಸೇರಿ ನಾವು ಮಾಡ್ತಾಯಿದ್ದೀವಿ. ಅದನ್ನು ವರ್ಷ ಅದಕ್ಕೆ ಯಾವ ರೀತಿ ಅದನ್ನು ಪ್ರೋಗ್ರಾಮ್ನ ತಗೊಂಡು ಆ NGO ಕಡೆಯಿಂದ ಹಾಕ್ಸ್ಕೊಂಡು ನಾವು ವರ್ಕ್ ನಡೀತಾ ಇದ್ದೀವಿ. ಪ್ರೆಸೆಂಟ್ ಯಾಕೆ ಸಂಡೂರು ಭಾಗದಲ್ಲಿ ತಾವು ಅದನ್ನು ಮಾಡ್ತಾ ಇಲ್ಲ? ಅಲ್ಲ, ಸಂಡೂರು ಭಾಗದಲ್ಲಿ ಗಡಿ ಕಂಪ್ನಿಗಳು ಭಾಳ ಇದ್ದಾವೆ. ಎಲ್ಲ ರೀತಿಯಿಂದ ಅವರಿಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಆ ಕಡೆ ಕಡಿಮೆ ಇದೆ. ನಮ್ಮದು ಇಲ್ಲಿ ಕೊಡೋರು ಜಾಸ್ತಿ ಇದ್ದಾರೆ, ಅಲ್ಲಿ ಕೊಡೋರು ಕಡಿಮೆ ಇದ್ದಾರೆ ಎಂಬ ಉದ್ದೇಶಕ್ಕಾಗಿ ನಾನು ಆ ಕಡೆ ಇದು ಮಾಡಿದ್ದೀನಿ. ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿರ್ಬೋದು, ನಾನು ನಡೀತಕ್ಕಂಥ ಯಾವುದೇ ಯಶಸ್ವಿ ಕಾರಣ ಆಗಿರ್ಬೋದು, ಶ್ರೀಮತಿ ಅನ್ನಪೂರ್ಣಕ್ಕ, ನಮ್ಮ ಅಕ್ಕನ ಸಮನಾದ ಅಕ್ಕ, ಆಮೇಲೆ ತುಕಾರಾಮ್ ಸರ್ ಅವರೇ ನಮ್ಮ ಬೆನ್ನೆಲುಬು. ನನ್ನ ಕ್ಷೇತ್ರಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ನನ್ನ ಕಾರ್ಯ ಈ ರೀತಿ ನನಗೆ ಈ ಕೆಲಸ ಬೇಕಂತಂತಂದರೆ ಆ ಕೆಲಸ ಯಾವತ್ತೂ ನನಗೆ ಮಾಡದೆ ಬಿಡೋದಿಲ್ಲ. ಕಂಪಲ್ಸರಿ ನೀನು ಹೋಗಿ ನಾನು ಮಾಡ್ತೀನಿ ಅಂತ ಧೈರ್ಯ ಕೊಟ್ಟು ನಮಗೆ ನನ್ನ ಕ್ಷೇತ್ರಕ್ಕೆ ಅವರು ಅನುದಾನ ಸದಾ ಇರುತ್ತೆ. ಅವ್ರಿಗೆ ನಾನು ಇಬ್ಬರಿಗೂ ಯಾವತ್ತೂ ಚಿರುಣಿ, ಆಮೇಲೆ ತುಕಾರಾಮ್ ಸರ್ ಆಗಿರ್ಬೋದು, ಅನ್ನಪೂರ್ಣಕ್ಕಾಗಲಿ ಯಾವತ್ತೂ ನಾನು ಚಿರುಣಾಗೇ ಇರ್ತೀನಿ.